ರಮೇಶ್ ಜಾರಕಿಹೊಳಿ ರಾಜೀನಾಮೆ ಬಾಂಬ್ಗೆ ಛಿದ್ರವಾಗುತ್ತಾ ಸರ್ಕಾರದ ಆಸೆಯನ್ನೇ ಕೈಬಿಟ್ರ ಕಾಂಗ್ರೆಸ್ ನಾಯಕರು. ಬಿಜೆಪಿ ಆಪರೇಷನ್ಗೆ ಬಲಿಯಾಗುತ್ತಾ ದೋಸ್ತಿ ಸರ್ಕಾರ. ಕೈ ನಾಯಕರಲ್ಲಿ ಸರ್ಕಾರ ಇದ್ರೂ ಒಂದೇ ಹೋದ್ರೂ ಒಂದೇ ಅನ್ನುವಂತ ಒಂದು ಮನೋಭಾವ ಬಂದ್ಬಿಟ್ಟಿದ್ಯಾ. ರಮೇಶ್ ಜಾರಕಿಹೊಳಿಯನ್ನ ಮನವೊಲಿಸಲು ಯಾವ ನಾಯಕರು ಕೂಡ ಮುಂದಾಗ್ತಾ ಇಲ್ಲ. ಸಿದ್ದರಾಮಯ್ಯ ಮೌನದ ಹಿಂದೆ ಬೇರೆಯದೇ ರಾಜಕೀಯ ಲೆಕ್ಕಾಚಾರಗಳಿದ್ಯಾ ಅನ್ನುವಂಥದ್ದು. ಯಾಕಂತಂದ್ರೆ ಇಷ್ಟು ದಿನ ಅವರು ನಮ್ಮ ಜೊತೆನೇ ಇದ್ದಾರೆ ಅನ್ನುವಂಥ ತೇಪೆ ಹಚ್ಚುವಂತ ಕೆಲಸವನ್ನ ನಾಯಕರು ಮಾಡ್ತಾ ಇದ್ರು. ಆದ್ರೆ ಈಗ ಬಹಿರಂಗವಾಗಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ, ನಾನು ರಾಜೀನಾಮೆಯನ್ನ ಕೊಡುತ್ತೇನೆ ಅನ್ನುವಂಥದ್ದು. ಈಗಲೂ ಕೂಡ ಯಾರು ನಾಯಕರು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ರಮೇಶನ್ನ ಭೇಟಿ ಆಗುವಂತ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ. ಅವರ ಮನವೊಲಿಕೆ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ. ಹಾಗಿದ್ರೆ ಏನಾದ್ರೂ ಆಗ್ಲಿ ಅಂತ ಸುಮ್ಮನಾಗ್ಬಿಟ್ಟಿದ್ದಾರಾ? ಯಾಕಂತಂದ್ರೆ ಈ ಲೋಕಸಭಾ ಚುನಾವಣೆಯವರೆಗೂ ಸರ್ಕಾರವನ್ನ ಉಳಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಅಗತ್ಯತೆ ಮಾತ್ರ ಕಾಂಗ್ರೆಸ್ ಗಿತ್ತ ಅನ್ನುವಂಥದ್ದನ್ನ ಕೂಡ ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ದೋಸ್ತಿ ಸರ್ಕಾರದ ಸಹವಾಸ ಸಾಕಾಯ್ತಾ? ಭಿನ್ನಮತೀಯರ ಮನವೊಲಿಸಲು ಸಿದ್ದು ಮಾಡ್ತಿರೋ ಪ್ಲಾನ್, ಭಿನ್ನಮತೀಯರ ಮನವೊಲಿಸಲಿಕ್ಕೆ ಮುಂದಾಗ್ದಲೇ ಇರೋದೇ ಒಂದು ರೀತಿಯಾದಂತ ಒಂದು ಸ್ಟ್ರಾಟಜಿ ಆಗಿದೆ. ಈ ಪ್ಲಾನ್ ಅನ್ನ ಅಂದ್ರೆ ಮನವೊಲಿಕೆ ಮಾಡದೆ ಅವ್ರು ಹೇಗೆ ಹೋಗ್ತಾರೋ ಹೋಗ್ಲಿ, ಏನಾಗುತ್ತೋ ಆಗ್ಲಿ ಅಂತ ಹೇಳಿ ಕಾದು ನೋಡುವಂತಹ ಪ್ಲಾನ್ ಸಿದ್ದರಾಮಯ್ಯ ಅವರದಾಗಿದ್ಯಾ? ಸರ್ಕಾರ ಬಿದ್ದರೆ ಪ್ರತಿಪಕ್ಷ ನಾಯಕನಾಗುವ ಆಲೋಚನೆ ಇದೆಯಾ? ಸರ್ಕಾರ ಬಿದ್ದು ಪ್ರತಿಪಕ್ಷ ನಾಯಕನಾದ್ರೆ ಸಿದ್ದರಾಮಯ್ಯ ಪವರ್ ಹೆಚ್ಚುತ್ತಾ? ಆ ಒಂದು ಚಿಂತನೆಯನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರಾ? ಜೆಡಿಎಸ್ ನಾಯಕರ ಮೇಲೂ ಕೂಡ ಸಿದ್ದರಾಮಯ್ಯಗೆ ನಂಬಿಕೆ ಇಲ್ವಾ? ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಮಾತ್ರ ಸುಮ್ಮನಿದ್ರ? ಸಾಕಷ್ಟು ಕುತೂಹಲವನ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರ ನಡೆ ಕೆರಳಿಸಿರುವಂಥದ್ದು. ಯಾಕಂತಂದ್ರೆ ಒಂದು ರೀತಿ ತಟಸ್ಥವಾಗಿದ್ದಾರೆ ರಮೇಶ್ ಜಾರಕಿಹೊಳಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರಲ್ಲೇ ದ್ವಂದ್ವ ನಿಲುವಿದೆ. ಸರ್ಕಾರ ಉಳಿಸೋಕೆ ಡಿಸಿಎಂ ಪರಮೇಶ್ವರ್ ಮಾತ್ರ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರ ಬಿದ್ದು ಹೋದ್ರೆ ಡಿಸಿಎಂ ಸ್ಥಾನ ಕೂಡ ಹೋಗ್ಬಿಡುತ್ತೆ ಅನ್ನುವಂತಹ ಆತಂಕ. ಡಿಸಿಎಂ ಸ್ಥಾನ ಉಳಿಸ್ಕೊಳ್ಳೋಕೆ ರಮೇಶನ ಮನವೊಲಿಕೆ ಮಾಡುವಂತ ಪ್ರಯತ್ನವನ್ನ ಪರಮೇಶ್ವರ್ ಮಾತ್ರ ಮಾಡ್ತಿದ್ದಾರೆ. ಮಾಜಿ ದಿನೇಶ್ ಗುಂಡೂರಾವ್ ಈ ವಿಚಾರದಲ್ಲಿ ತಟಸ್ಥರಾಗಿದ್ದಾರೆ. ಸರ್ಕಾರ ಉರುಳಿಸೋಕೆ ಕೆಲವು ನಾಯಕರು ತೆರೆಮರೆಯಲ್ಲೇ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಸಮ್ಮಿಶ್ರ ಸರ್ಕಾರ ಬಂದಾಗಿನಿಂದಲೂ ಕೂಡ ಕಾಂಗ್ರೆಸ್ನ ಹಲವು ನಾಯಕರು ಇದರ ಬಗ್ಗೆ ಒಲವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಹಾಗಾಗಿ ಸರ್ಕಾರ ಉಳಿಸಿಕೊಳ್ಳೋಕೆ ಕೆಲವರು ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಇನ್ನು ಕೆಲವರು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಒಳಗೊಳಗೆ ಸರ್ಕಾರ ಉರುಳಿಸೋ ಪ್ರಯತ್ನ ಮಾಡ್ತಿದ್ದಾರಾ ಅನ್ನುವಂಥದ್ದು. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಜೋಹಳ್ಳಿ. ಶಿವು, ಇಲ್ಲಿವರೆಗೂ ಸರ್ಕಾರವನ್ನ ಉಳಿಸಿಕೊಳ್ಳೋಕೆ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಈಗ ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆ ವಿಚಾರದಲ್ಲಿ ತಟಸ್ಥರಾಗಿರೋದು ಯಾಕೆ? ಅಂದ್ರೆ ಲೋಕಸಭೆ ಚುನಾವಣೆವರೆಗೂ ಮಾತ್ರ ದೋಸ್ತಿ ಸರ್ಕಾರದ ಅಗತ್ಯತೆ ಕಾಂಗ್ರೆಸ್ಗಿತ್ತ, ಈಗ ಏನಾದ್ರೂ ಆಗ್ಲಿ ಅನ್ನುವಂತ ಒಂದು ನಿಲುವು ಕಾಂಗ್ರೆಸ್ ನಾಯಕರದ್ದಾಗಿದ್ಯಾ? ಹೇಗೆ? ಖಂಡಿತವಾಗ್ಲೂ ಲಿಖಿತ, ಅಂತದ್ದೊಂದು ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಯಾಕೆಂದ್ರೆ ಇಲ್ಲಿಯವರೆಗೆ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ತಮ್ಮ ತಂಡವನ್ನ ಕಟ್ಟಿಕೊಂಡು ಮುಂಬೈಗೆ ತೆರಳಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಜಿ ಸಿಎಂ ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಹಿರಿಯ ನಾಯಕರು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಅಂದ್ರೆ ಒಂದು ಕಡೆ ಸರ್ಕಾರವನ್ನ ಲೋಕಸಭಾ ಚುನಾವಣೆಯವರೆಗೆ ಸೇಫ್ ಮಾಡ್ಕೊಳ್ಬೇಕು ಅನ್ನುವಂತ ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿ ಈ ಒಂದು ಪ್ರಯತ್ನವನ್ನ ಮಾಡಿದ್ರು. ಜೊತೆಗೆ ಚುನಾವಣೆಯವರೆಗೂ ಕೂಡ ತಟಸ್ಥವಾಗಿ ಉಳ್ಕೊಂಡು ಬಂದಿದ್ರು. ಆದ್ರೆ ಇದೀಗ ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಗೋಕಾಕ್ನಲ್ಲಿ ರಾಜೀನಾಮೆಯನ್ನ ಕೊಡ್ತೇನೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟು ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂತ ಒಂದು ಮಾಹಿತಿ ಈಗ ನಮ್ಗೆ ಲಭ್ಯವಾಗ್ತಾ ಇದೆ. ಯಾಕೆಂದ್ರೆ ಅವ್ರಿಗೂ ಕೂಡ ಚುನಾವಣೆ ಆಗೋದೇ ಬೇಕಾಗಿತ್ತಾ? ಸಿದ್ದರಾಮಯ್ಯನವ್ರಿಗೆ ಸರ್ಕಾರ ಉಳಿಸ್ಕೊಡುವಂತ ಒಂದು ಪ್ರಯತ್ನ ಅವ್ರಿಗೆ ಬೇಕಾಗಿಲ್ವಾ ಅನ್ನುವಂತ ಒಂದು ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಓಕೆ, ಧನ್ಯವಾದ ಶಿವಕುಮಾರ್ ಮಾಹಿತಿ.